ಸಚಿವ ಸಂಪುಟ ವಿಸ್ತರಣೆ ವಿಚಾರ ಮತ್ತೆ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ. ರಾಹುಲ್ ಆಗಮನದ ಹಿನ್ನೆಲೆಯಲ್ಲಿ ದೆಹಲಿಯತ್ತ ಇದೀಗ ಶಾಸಕರ ಗಮನ ಇದೆ. ರಾಹುಲ್ ಒಂದು ಕಡೆ ಬರ್ತಾ ಇದ್ದಾರಲ್ಲ ದೆಹಲಿಗೆ, ಹಾಗಾಗಿ ದೆಹಲಿ ಕಡೆಗೆ ಅನೇಕ ಶಾಸಕರ ಚಿತ್ತ ಇದ್ದಾರೆ. ಶಾಸಕರು ಅಂತ ಸಚಿವಾಕಾಂಕ್ಷಿಗಳಿವರು ಅಂತ ಮಿನಿಸ್ಟರ್ ಗಿರಿಯ ಮೇಲೆ ಕಣ್ಣು ನೆಟ್ಟಿರುವಂತಹ ವ್ಯಕ್ತಿಗಳು, ಶಾಸಕರು, MLAಗಳು ಇದೀಗ ದೆಹಲಿ ಕಡೆಗೆ ಅವರು ಒಂದು ರೀತಿಯಲ್ಲಿ ಲಗ್ಗೆ ಇಡಬಹುದು ಅಂತ. ವಿದೇಶದಿಂದ ರಾಹುಲ್ ಗಾಂಧಿ ಭಾರತಕ್ಕೆ ಬಂದಂಥ ಬೆನ್ನಲ್ಲೇ ಸಚಿವ ಸ್ಥಾನಕ್ಕಾಗಿ ಕಾಂಗ್ರೆಸ್ ಶಾಸಕರ ದೆಹಲಿ ಪರೇಡ್ ಶುರುವಾಗಿದೆ. ಹೈಕಮಾಂಡ್ ನಾಯಕರ ಭೇಟಿಗೆ ಸಚಿವಾಕಾಂಕ್ಷಿಗಳ ಕಸರತ್ತು ಜೋರಾಗಿದೆ. ದೆಹಲಿಯಲ್ಲಿ ಸಚಿವ ಸ್ಥಾನದ ಲಾಭಿ ನಡೆಸ್ತಾ ಇದ್ದಾರೆ ಶಾಸಕರು. ಸೊ ರಾಜ್ಯ ನಾಯಕರ ದೆಹಲಿ ಭೇಟಿಗಿಂತ ಮುಂಚೆ ವರಿಷ್ಠನ ಭೇಟಿ ಮಾಡಬೇಕು. ನಾವು ರಾಹುಲ್ ಗಾಂಧಿನ ಭೇಟಿ ಮಾಡೋದು ಒಂದು ಕಡೆ ಇರಲಿ, ಅದಕ್ಕಿಂತ ಮುಂಚೆ ವರಿಷ್ಠನ ಭೇಟಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನೇಕ MLAಗಳು. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ವೇಣುಗೋಪಾಲ್, ಸುರ್ಜೇವಾಲಾ ಅವರ ಭೇಟಿಗೆ ಶಾಸಕರು ಟ್ರೈ ಮಾಡ್ತಾ ಇದ್ದಾರೆ. ವರಿಷ್ಠನ ಭೇಟಿಯಾಗಿ ಸಚಿವ ಸ್ಥಾನದ ಬಗ್ಗೆ ಶಾಸಕರ ಮಾತುಕತೆ ಇಲ್ಲಿರುತ್ತೆ. ಸದ್ಯ ದೆಹಲಿಯಲ್ಲೇ 12 ಜನ ಶಾಸಕರು ಬಿಡಿಬಿಟ್ಟಿದ್ದಾರೆ. ಶಾಸಕ ಶಿವಾನಂದ ಪಾಟೀಲ್, ಬಸನಗೌಡ ತುರುವಿಹಾಳ್, TB ಜಯಚಂದ್ರ, ಶಿವರಾಜ್ ತಂಗಡಗಿ, MC ಸುಧಾಕರ್, JT ಪಾಟೀಲ್, ಬಸನಗೌಡ ಬಾದರ್ಲಿ, MLCಗಳಾದಂಥ ರಾಜೇಂದ್ರ, ಪುಟ್ಟಣ್ಣಯ್ಯ, ಸಲೀಂ ಅಹಮದ್, ಆರತಿ ಕೃಷ್ಣ ದೆಹಲಿಯಲ್ಲಿಯೇ ಬೀಡುಬಿಟ್ಟಿದ್ದಾರೆ. ಹಿಡಿಸ್ಕೊಳ್ಳೋಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಈ ಸಲ ಸುಮಾರು ಜನ ಅಲ್ಲಿ ಬೀಡು ಬಿಟ್ಟಿದ್ದಾರೆ, ನಾವು ಮಿನಿಸ್ಟರ್ ಆಗಿಬಿಡಬೇಕು ಅಂಥೇಳಿ. ಈ ಬಾರಿ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಶಾಸಕ ಮಿನಿಸ್ಟರ್ ಆಗಲಿಕ್ಕೆ ಕಾಂಗ್ರೆಸ್ ಏನಾದರೂ ಮಾನದಂಡ ಫಿಕ್ಸ್ ಮಾಡಿದೆಯಾ? ಜಾತಿ ಮಾನದಂಡನ, ಅಥವಾ ಯಾರಿಗಾದ್ರೂ ನಿಷ್ಠು ಅನ್ನೋ ಮಾನದಂಡನ, ಅಥವಾ ಕೆಲಸಗಾರರು ಅನ್ನೋ ಮಾನದಂಡನ, ಹಿಂದೆ ಮಿನಿಸ್ಟರ್ ಆಗಿದ್ದ ಕೆಲಸ ಮಾಡಿದ್ರು ಅನ್ನೋ ಒಂದು ವಿಚಾರನ, ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋದಾ? ಏನಿದೆ ಈ ಸಲ ಸ್ಕೇಲ್ ಏನು ಈ ಸಲ ಮಿನಿಸ್ಟರ್ ಆಗಲಿಕ್ಕೆ ಅಂತ? ರಮಕಾಂತ್, ಈಗ ಸಂಪುಟ ವಿಸ್ತರಣೆ ಚರ್ಚೆ ಜೋರಾಗ್ತಾ ಇದೆ. ಕಾರಣ ರಾಹುಲ್ ಗಾಂಧಿ ಅವರು ವಿದೇಶದಿಂದ ದೆಹಲಿಗೆ ವಾಪಸ್ ಆಗಿರೋದ್ರಿಂದ ಸಹಜವಾಗಿ ರಾಜ್ಯ ನಾಯಕರು ಅವರ ಜೊತೆ ಚರ್ಚೆಯನ್ನ ಮಾಡಿ ಅಂತಿಮಗೊಳಿಸ್ತಾರೆ ಅನ್ನುವಂತ ಮಾಹಿತಿಗಳು ಈಗ ಬರ್ತಾ ಇದೆ. ಮುಖ್ಯಮಂತ್ರಿಗಳು ಕೂಡ ಇದೀಗ ದೆಹಲಿಗೆ ಪ್ರವಾಸವನ್ನ ಬೆಳೆಸಲಿದ್ದಾರೆ ಇವತ್ತು. ತದನಂತರ 18ರಂದು ಸಿದ್ದರಾಮಯ್ಯ ಹಾಗೆ ಹರಿಪ್ರಸಾದ್ ಪರಮೇಶ್ವರ್ ಅವರು ಕೂಡ ಹೋಗ್ತಾರೆ. 19 ಮತ್ತೆ 20ರಂದು ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸ್ ಅನ್ನುವಂತ ಮಾಹಿತಿಗಳು ಬರ್ತಾ ಇತ್ತು. ಇದೀಗ ಸಿದ್ದರಾಮಯ್ಯ ಅವರು ಕೂಡ ಇವತ್ತು ಸಂಜೆ ಹೋಗಬಹುದು ಅನ್ನುವಂತ ಮಾಹಿತಿಗಳು ಕೂಡ ಈಗ ಬರ್ತಾ ಇದೆ. ಸೊ ಇಬ್ಬರು ನಾಯಕರು ಇವತ್ತು ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದೆ. ಆದ್ರೆ ರಾಹುಲ್ ಗಾಂಧಿ, ವೇಣುಗೋಪಾಲ್ ಹಾಗೆ ಖರ್ಗೆ ಅವರ ಜೊತೆ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಒಂದು ಪಟ್ಟಿಯನ್ನ 19 ಅಥವಾ 20ರಂದು ಬಿಡುಗಡೆ ಮಾಡುವಂತ ಸಾಧ್ಯತೆಗಳಿದೆ, ಫೈನಲ್ ಆಗಿದೆ ಆದ್ರೆ ನಾಳೆ. ಸೊ ಹಾಗಾಗಿ ಬಹಳಷ್ಟು ಕುತೂಹಲ ಇದೆ. ಈಗಾಗಲೇ ಸುಮಾರು 12ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಗೆ ಈ ಬಾರಿ ಅವಕಾಶವನ್ನ ಮಾಡ್ಕೊಡಿ ಅನ್ನುವಂತ ಡಿಮ್ಯಾಂಡ್ ಅನ್ನ ಅವ್ರು ಇಡ್ತಾ ಇದ್ದಾರೆ. ಈ ಕಡೆ ನಾಳೆ ಮತ್ತಷ್ಟು ಶಾಸಕರು ದೆಹಲಿಗೆ ಭೇಟಿಯನ್ನ ಕೊಡೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ನೀವ್ ಹೇಳುವಾಗೆ ಸಾಕಷ್ಟು ಜಾತಿವಾರು, ಸಮುದಾಯವಾರು ಮತ್ತೆ ಜಿಲ್ಲಾವಾರು ಭಾಗವನ್ನ ಮಾಡಿಯೇ ಈ ಬಾರಿ ಸಂಪುಟವನ್ನ ವಿಸ್ತರಣೆ ಮಾಡಲಾಗತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಯಾಕಂದ್ರೆ ಜಾತಿಗೂ ಕೂಡ ಕೊಡ್ಬೇಕಾಗತ್ತೆ, ಮತ್ತೆ ಜಿಲ್ಲೆಗೆ ಪ್ರಾತಿನಿಧ್ಯ ಇಲ್ವಾ ಅನ್ನುವಂಥದ್ದನ್ನ ನೋಡಿ ಈಗ ಜಿಲ್ಲೆಗೂ ಕೂಡ ಮಾನ್ಯತೆಯನ್ನ ಕೊಡ್ಬೇಕಾಗತ್ತೆ. ಮುಂದಿನ ಚುನಾವಣೆಗಳಲ್ಲಿ ಅನುಕೂಲ ಆಗ್ಬೇಕು ಅನ್ನುವಂತಹ ದೃಷ್ಟಿಕೋನದಿಂದ. ಸೊ ಹಾಗಾಗಿ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಸಂಪುಟವನ್ನ ವಿಸ್ತರಣೆ ಮಾಡಲಾಗತ್ತೆ. ಸುಮಾರು 15ರಿಂದ 17 ಸಚಿವರನ್ನ ಈಗ ನೇಮಕ ಮಾಡಲಾಗತ್ತೆ. ಉಳಿದ 2-3 ಸಚಿವರ ಸ್ಥಾನಗಳನ್ನ ಹಾಗೆ ಖಾಲಿ ಉಳಿಸ್ಕೊಂಡು ಅಸಮಾಧಾನಗಳು ಎಲ್ಲಿ ಹೆಚ್ಚಾಗತ್ತೆ ಅಂತವರಿಗೆ ಅಲ್ಲಿ ಅವಕಾಶವನ್ನು ಮಾಡಿಕೊಡುವಂತ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂತ ಮಾಹಿತಿಗಳಿದೆ. ಈಗಾಗಲೇ ಬಹಳಷ್ಟು ಹೆಸರುಗಳು ಕೂಡ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಇದೆ. ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂತಹ ಸುಮಾರು 6 ಸಚಿವರಿಗೆ ಮತ್ತೆ ಈಗ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದೆ. ಹಾಗೆ ಹೊಸಬರಿಗೂ ಕೂಡ ಈ ಬಾರಿ 3-4 ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗಿದೆ. ಅದರ ಜೊತೆಗೆ ಸುಮಾರು 3-4 ಬಾರಿ ಗೆದ್ದಂತವ್ರು 4-5 ಬಾರಿ ಗೆದ್ದಿರುವಂತಹ ಶಾಸಕರು ಯಾರಿದ್ದಾರೆ ಅವ್ರಿಗೆ ಮೊದಲ ಪ್ರಾತಿನಿಧ್ಯವನ್ನ ಕೊಡಬೇಕು ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಅನಿಸಿಕೆ ಕೂಡ ಆಗಿದೆ. ಆ ನಿಟ್ಟಿನಲ್ಲಿ ಚರ್ಚೆಗಳು MLCಗಳಿಗೆ ಸಿಗೋ ಚಾನ್ಸಸ್ ಇದೆಯಾ ಶಿವು? MLCಗಳಿಗೆ ಮಿನಿಸ್ಟರ್ಗಿರಿ ಸಿಗುವಂತ ಚಾನ್ಸಸ್ ಇದೆಯಾ? MLAಗಳೆಲ್ಲ ಒದ್ದಾಡ್ತಾ ಇದ್ದಾರೆ. MLCಗಳು ಮಾಡಬಾರ್ದು ಅಂತಲ್ಲ, MLAಗಳಲ್ಲಿ ಅಷ್ಟೊಂದು ಪೈಪೋಟಿ ಇದ್ದಾಗ ಈ ಕಡೆ ಈ ರಾಜೇಂದ್ರ, ಪುಟ್ಟಣ್ಣಯ್ಯ, ಸಲೀಂ ಅಹಮದ್, ಆರತಿ ಕೃಷ್ಣ ಮೊನ್ನೆ MLC ಆಗಿರೋದು, ಇವನ್ನೆಲ್ಲ ಮಿನಿಸ್ಟರ್ ಮಾಡೋ ಚಾನ್ಸಸ್ ಇದೆಯಾ? ಅಥವಾ ಯಾರ್ದಾದ್ರೂ ಪರವಾಗಿ ಲಾಬಿ ಮಾಡಕ್ಕೆ ಅವ್ರು ಹೋಗಿದ್ದಾರಾ, ಏನು ಕತೆ ಅಂತ?
ರಮಕಾಂತ್ ನೀವು ಹೇಳಿದಾಗೆ ಈ ಬಾರಿ ಸಂಪುಟ ರಚನೆ ಮಾಡುವಂತ ಸಂದರ್ಭದಲ್ಲಿ ಒಬ್ಬರಿಗೆ ಅವಕಾಶ ಸಿಗ್ತಾ ಇತ್ತು ವಿಧಾನ ಪರಿಷತ್ತು ಸದಸ್ಯರಿಗೆ, ಯಾವುದೇ ಸರ್ಕಾರಗಳು ಬರಲಿ. ಆದ್ರೆ ಈ ಬಾರಿ 2 ಅಥವಾ 3 ಕೊಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಕೂಡ ಇದೆ. ಈಗಾಗಲೇ ಯತೀಂದ್ರ ಅವರು ಮೇಲ್ಮನೆ ಕೋಟಾದಲ್ಲೇ ಸಚಿವರಾಗಿದ್ದಾರೆ. ಉಳಿದಂತೆ ಆರತಿ ಕೃಷ್ಣ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಕಾರಣ NRI ಅಂತೇಳಿ ಇಲಾಖೆಯನ್ನ ಈಗ ಹೊಸದಾಗಿ ಸೃಷ್ಟಿ ಮಾಡಿರೋದ್ರಿಂದ ಸಹಜವಾಗಿ NI ಅವರನ್ನ ಅಧ್ಯಕ್ಷ ಕೂಡ ಇದ್ದಾರೆ. ಅವರು ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸವನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ಯಾಮ್ ಪಿತ್ರೋಡಾ ಅವರು ನಿರ್ದೇಶನದಂತೆ ಅವರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥ ಕೆಲಸವನ್ನು ಆರತಿ ಕೃಷ್ಣ ಅವರು ಮಾಡಲಿದ್ದಾರೆ. ಸೊ ಆ ಕಾರಣಕ್ಕೆ ಹೈಕಮಾಂಡ್ ಮಟ್ಟದಲ್ಲೇ ಅವರಿಗೆ ಈ ಬಾರಿ ಅವಕಾಶವನ್ನು ಮಾಡಿಕೊಡುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಮಾಹಿತಿಗಳಿದೆ. ನೋಡಬೇಕಾಗತ್ತೆ. ಯಾಕೆಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಬಹುತೇಕವಾಗಿ ಈಗ ಹೊರಗಡೆ ಬಂದಿದೆ. ಸಂಪುಟದ ಒಳಗಡೆ ಅವರು ಬರೋದಿಲ್ಲ ಅನ್ನುವಂಥದ್ದು ಬಹುತೇಕವಾಗಿ ಹೊರಬೀಳ್ತಾ ಇದೆ. ಉಳಿದಂತೆ ಉಮಾಶ್ರೀ ಹಾಗೆ ಆರತಿ ಕೃಷ್ಣ ಮತ್ತು ನಯನಾ ಮೋಟಮ್ಮ ಹೊಸ ಮುಖಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಆರತಿ ಕೃಷ್ಣ ಅವರಿಗೆ ಮೊದಲ ಪ್ರಾಶಸ್ತ್ಯವನ್ನು ಕೊಡಬಹುದು ಅನ್ನುವಂಥದ್ದು ದೆಹಲಿಯಿಂದಲೂ ಕೂಡ ಬರ್ತಾ ಇದೆ. ಹಾಗೆ DK ಶಿವಕುಮಾರ್ ಅವರ ಕಡೆಯಿಂದಲೂ ಕೂಡ ಬರ್ತಾ ಇದೆ. ಕಾರಣ ಅವರು ರಾಹುಲ್ ಗಾಂಧಿ ಅವರ ಜೊತೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡಿರುವುದು, ಜೊತೆಗೆ ವಿದೇಶದಲ್ಲೂ ಕೂಡ ಹೂಡಿಕೆಗೆ ಅವರು ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನುವಂಥ ಆಲೋಚನೆಗಳು ಕೂಡ ಇದೆ. NRI ಫೋರಮ್ಮು ಹೊಸ ಇಲಾಖೆ ಬರೋದ್ರಿಂದ ಅದಕ್ಕೆ ಮುಖ್ಯಸ್ಥರನ್ನಾಗಿ ಮಾಡಬಹುದು ಅನ್ನುವಂಥ ಆಲೋಚನೆಗಳು ಕೂಡ ಇದೆ. ಆ ನಿಟ್ಟಿನಲ್ಲಿ ಅವರಿಗೆ ಅವಕಾಶ ಸಿಗಬಹುದು ಅನ್ನುವಂಥದ್ದು ಈಗ ಬರ್ತಾ ಇರುವಂಥದ್ದು. ಉಳಿದಂತೆ ಸಲೀಂ ಅಹ್ಮದ್ ಅವ್ರಿಗೂ ಕೂಡ ಈ ಬಾರಿ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಬಹುತೇಕವಾಗಿ ಖಚಿತವಾಗ್ತಾ ಇದೆ. ಕಾರಣ ಉತ್ತರ ಕರ್ನಾಟಕ ಭಾಗದ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥದ್ದಿದೆ. ರಹೀಂ ಖಾನ್ ಅವರನ್ನು ತೆಗೆದಿರೋದ್ರಿಂದ ಕನಿಜಾ ಫಾತಿಮಾ ಅವರು ಗುಲ್ಬರ್ಗಾದಿಂದ ಬರ್ತಾರೆ. ಆದರೆ ಅವರಿಗಿನ್ನ ಇವರು ಸೂಕ್ತ ಅನ್ನುವಂಥ ಕಾರಣಕ್ಕೆ ಸಲೀಂ ಅಹ್ಮದ್ ಅವರನ್ನು ಹಾವೇರಿ ಕೋಟಾದಡಿ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಈಗ ನೋಡಬೇಕಾಗತ್ತೆ. ಈ ಒಂದು ವಾರದೊಳಗಡೆ ಬಹುತೇಕವಾಗಿ ಫೈನಲ್ ಆಗುತ್ತೆ ರಮಕಾಂತ್. ಓಕೆ, ಥ್ಯಾಂಕ್ ಯು ಶಿವು.